ಹಾಯ್ ಫ್ರೆಂಡ್ಸ್, ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರು ನನ್ನ ವಿಡಿಯೋ ಹೊಸ್ತಾ ನೋಡೋಂಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆದಷ್ಟು ಸ್ವಲ್ಪ ಸಪೋರ್ಟ್ ಮಾಡಿ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಅವರು ಸ್ವಲ್ಪ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀವಿ. ನೋಡಿ ಗೈಸ್, ಇವತ್ತು ಬೆಳಿಗ್ಗೆ ಒಂದು 8 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೆಳಿಗ್ಗೆ ಸ್ವಲ್ಪ ಬಟ್ಟೆ ಇದ್ವು, ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ತಿಂಡಿ ಮಾಡ್ಕೊಳೋದು ಅಂತೇಳಿ ಫಸ್ಟು ಬಟ್ಟೆ ವಾಶ್ ಮಾಡ್ತಾಯಿದ್ದೀನಿ. ಇವತ್ತು ಬಿಸಿಲು ಚೆನ್ನಾಗಿತ್ತು, ಮಳೆ ಏನು ಬರ್ತಿರಲಿಲ್ಲ, ಅದಕ್ಕೆ ಬೇಗ ಬಟ್ಟೆ ವಾಶ್ ಮಾಡೋಣ ಅಂಥೇಳಿ ಬಟ್ಟೆ ವಾಶ್ ಮಾಡ್ತಾಯಿದ್ದೀನಿ. ಮತ್ತು ಇವತ್ತಿನ ತಿಂಡಿ ಬಂದುಬಿಟ್ಟು ಬೀನ್ಸ್ ಪಲ್ಯ ಚಪಾತಿ ಮಾಡಬೇಕು. ಹಾಗೆ ಬೀನ್ಸ್ ಪಲ್ಯ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ. ಮತ್ತು ಈಗ ಬಟ್ಟೆ ವಾಶ್ ಮಾಡಿದ್ದೆಲ್ಲ ಆಯಿತು. ಈಗ ಒಳಗಡೆ ಹೋಗ್ಬಿಟ್ಟು ಬೀನ್ಸ್ ಪಲ್ಯಗೆಲ್ಲ ರೆಡಿ ಮಾಡ್ಕೋಬೇಕು ಹಚ್ಕೊಂಡು. ಈಗೆಲ್ಲ ಹಚ್ಕೊಂಡಿದ್ದೀನಿ, ತೋರಿಸ್ತೀನಿ ಬನ್ನಿ ಏನೇನು ಬೇಕು ಅಂತ. ಈಗ ನೋಡಿ, 2 ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ, ಒಂದು 10 ಪಾಯಿ ಅಷ್ಟು ಬೆಳ್ಳುಳ್ಳಿ ತೊಗೊಂಡು ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ಮತ್ತು ಒಂದು ಟೊಮೊಟ, ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು ಈಗ ಬೀನ್ಸ್ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿದ್ದೀನಿ ಮುಂಚೆನೇ. ನೋಡಿ, ಈ ಥರ ಬೇಯಬೇಕು ಚೆನ್ನಾಗೆ, ಸಪ್ರೇಟ್ ಬೇಯಿಸಿ ಇಟ್ಕೊಂಡಿದ್ದೀನಿ. ನಾವು ಯಾವಾಗನ ಮಾಡಲಿ ಇದೇ ಥರ ಮಾಡ್ತೀವಿ, ಒಬ್ಬೊಬ್ಬರು ಬೇರೆ ಥರ ಮಾಡ್ಕೊತಾರೆ. ಈಗ ನೋಡಿ, ಬಾಣಲಿ ಇಟ್ಕೊಂಡ್ಬಿಟ್ಟು ಬಾಣಲಿಗೆ ಒಂದು 3 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಮತ್ತು ಸಾಸಿವೆ ಕರಿಬೇವು ಹಾಕ್ಕೊತಾ ಇದ್ದೀನಿ. ಒಣ ಕರಿಬೇವು ಇದೆ, ಒಣ ಕರಿಬೇವು ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿರೋ ಇದ್ವಲ್ಲ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣ್ಸಿಕಾಯಿನೂ ಬೆಳ್ಳುಳ್ಳಿ ಹಾಕ್ಕೋಬೇಕು. ಈಗ ನೋಡಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಜೊತೆಗೆ. ಮೇಯ್ನು ಈರುಳ್ಳಿ ಹಸಿಮೆಣ್ಸಿಕಾಯಿ ಚೆನ್ನಾಗಿ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ, ಹಚ್ಚಿಟ್ಕೊಂಡಿರೋ ಟೊಮೊಟೊ. ಅದು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಹಾಕ್ಕೊಂಡಿದ್ದು ಟೊಮೊಟೊ. ಈಗ ನೋಡಿ, ಟೊಮೊಟೊ ಹಾಕ್ಕೊಂಡು ಒಂದು 5 ನಿಮಿಷಕ್ಕೆ ಬೀನ್ಸ್ ಹಾಕ್ಕೊತಾ ಇದ್ದೀನಿ. ಬೀನ್ಸ್ ಮುಂಚೆನೇ ಬೆಂದಿದ್ವಲ್ಲ, ಅದರಿಂದ ಸ್ವಲ್ಪ ಲೇಟಾಗಿ ಹಾಕ್ಕೊತಾ ಇದ್ದೀನಿ. ಮತ್ತು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ 1 ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ, ಮನೆಗೆ ಮಾಡಿರೋದಂಥದ್ದು. ತುಂಬ ಚೆನ್ನಾಗಿರುತ್ತೆ ಧನಿಯಾ ಪೌಡ್ರ್ ಹಾಕ್ಕೊಂಡ್ರೆ. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಎರಡು ಮಿಕ್ಸ್ ಮಾಡಿದ್ದೀನಿ. ಮತ್ತು ಈಗ ಲಾಸ್ಟ್ನಾಗ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಅದು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಸ್ಟವ್ ಮೇಲೆ ಇಕ್ಬೇಕು ಗೈಸ್. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಈಗ ನೋಡಿ, ಫೈನಲಾಗೆ ಬೀನ್ಸ್ ಪಲ್ಯ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ ಬೀನ್ಸ್ ಪಲ್ಯ ಚಪಾತಿಗೆ. ಈಗ ನೋಡಿ, ಚಪಾತಿ ರೆಡಿ ಮಾಡಿದ್ದೀನಿ. ಈಗ ಹಾಕ್ಕೊಂಡು ಎಲ್ಲರೂ ಕೂತ್ಕೊಂಡು ತಿಂತಾಯಿದ್ದೀವಿ. ಅದ್ರ ಜೊತೆಗೆ ನೈಟ್ದು ಸ್ವಲ್ಪ ಟೊಮೊಟೊ ಗೊಜ್ಜಿತ್ತು, ಅದು ಹಾಕ್ಕೊಂಡು ತಿಂತಾಯಿದ್ದೀವಿ. ಮತ್ತು ಮಧ್ಯಾಹ್ನ ಗೋಡನ್ ಹತ್ರ ಚಿರ್ಮುರಿ ಮಾಡೋಣ ಅಂಥೇಳಿ ಚಿರ್ಮುರಿ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಚಳಿಗೆ ಚಿರ್ಮುರಿ. ಈಗ ಚಿರ್ಮುರಿ ತಿಂದಿದ್ದಾದಮೇಲೆ ಸ್ವಲ್ಪ ಹೊತ್ತು ಮಕ್ಕಳನ್ನ ಆಡ್ಸೋಣ ಅಂಥೇಳಿ ನಮ್ಮ ಮನೆಯವರು ಹೊರಗಡೆ ಆಡಿಸ್ತಿದ್ದಾರೆ. ಅವ್ರಿಗೂ ಅವಾಗವಾಗ ಈ ಥರ ಆಡಿಸ್ತಾ ಇರಬೇಕು. ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾರೆ ಮಕ್ಕಳು ಈ ಥರ ಆಡ್ತಾಯಿದ್ರೆ. ಈಗ ನೋಡಿ, ಅವ್ರ ಅಪ್ಪನ ಜೊತೆ ಎಷ್ಟು ಚೆನ್ನಾಗಿ ಆಡ್ಕೊತಿದ್ದಾರೆ. ಅವ್ರಿಗೆ ಒಂಥರ ಖುಷಿಯಾಗಿದೆ. ಅವ್ರ ಅಪ್ಪ ಇದ್ದರೆ ಫುಲ್ ಖುಷಿಯಾಗುತ್ತೆ ಮಕ್ಳಿಗಿಬ್ರಿಗೂ. ಈಗ ಒಂದು ಸ್ವಲ್ಪ ಹೊತ್ತು ಮಕ್ಕಳನ್ನ ಆಡಿಸಿದ್ರು. ಮತ್ತು ಗೋಡನ್ನಲ್ಲಿ ಸ್ವಲ್ಪ ಕೆಲಸ ಇದೆ, ಪೇಂಟ್ ಬಳೆ ಕೆಲಸ, ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಮತ್ತು ಹಾಗೆ ಮಳೆ ಬಂದು ಗೋಡನಲ್ಲಿ ಈ ಥರ ಪೈಪ್ ಇರೋದೆಲ್ಲ ಒಂಥರ ತುಕ್ಕಿಡ್ದಂಗಾಗಿದ್ವು. ಅದಕ್ಕೆ ಇವತ್ತು ಪೇಂಟ್ ಬಳೆನ ಅಂಥೇಳಿ ನಮ್ಮ ಮನೆಯವರೆಲ್ಲ ಬಳಿತಿದ್ದಾರೆ. ಆ ಥರ ಪೇಂಟ್ ಬಳಿದ್ರೆ ತುಕ್ಕಿಡಲ್ವಂತೆ, ಇಲ್ಲ ಬೇಗ ಹಾಳಾಗುತ್ತೆ ತುಕ್ಕಿಡಿದ್ರೆ. ಅದರಿಂದ ಇವತ್ತು ಪೇಂಟ್ ಬಳಿತಿದ್ದಾರೆ. ಫಸ್ಟ್ ಈ ಥರ ಯೆಲ್ಲೋ ಕಲರ್ದು ಆಯಿಲ್ ಪೇಂಟ್ ಬಳಿದು ಮತ್ತು ನೆಕ್ಸ್ಟ್ ಇನ್ನೊಂದು ಬಳಿಬೇಕಂತೆ. ಈಗ ಒಂದು ಬಳಿತಿದ್ದಾರೆ, ನೆಕ್ಸ್ಟ್ ಇನ್ನೊಂದು ಬಳಿತಾರೆ. ಇವತ್ತಿನ ರೋಟೀನ್ ಇಷ್ಟ ಆಗಿತ್ತು ಗೈಸ್. ಆದಷ್ಟು ಸ್ವಲ್ಪ ಸಪೋರ್ಟ್ ಮಾಡಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.